ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಒಂದು ಸೆನ್ಸೇಷನಲ್ ಅಪ್ಡೇಟ್ಸ್ ಬರ್ತಾ ಇದಾವೆ. ಏನಪ್ಪ ಹಾರ್ದಿಕ್, ಏನು ನಿನ್ನ ಡಿಮ್ಯಾಂಡ್? ಅಪಾಪ ಹೌದಪ್ಪ ನಿನ್ನ ಡಿಮ್ಯಾಂಡ್. ಸೊ ಹಾಗಾದ್ರೆ ಹಾರ್ದಿಕ್ ಪಾಂಡ್ಯ ಅವರಿಂದ ಏನೆಲ್ಲ ಒಂದು ಡಿಮ್ಯಾಂಡ್ಸ್ ಇದಾವೆ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್. ನೆಕ್ಸ್ಟ್ RCB ಟೀಮ್ ಅಲ್ಲಿ ಒಂದು ಸೂಪರ್ ಸ್ಟಾರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಮೊಹಮ್ಮದ್ ಬೋಬಟ್, RCB ಯ ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ RCB ಯ ಫ್ಯೂಚರ್ ಬಗ್ಗೆ. ಸೊ ಹಾಗಾದ್ರೆ ಬೋಬಟ್ ಹೇಳಿರುವಂತಹ ಅಪ್ಡೇಟ್ಸ್ ಆದ್ರೂ ಏನು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಸ್ಲಾಟ್ಗೋಸ್ಕರ ಅವರು ಕಾಯ್ತಾ ಇದ್ದಾರೆ. ಆಕ್ಚುಲಿ ಚೆನ್ನೈ ಬಗ್ಗೆ ಹೇಳ್ಬೇಕಾದ್ರೆ ಈಗ CSK ಒಂದು ಲೈನ್ ಅಲ್ಲಿ ಬರ್ತಾ ಇದೆ. ಸೊ ಹಾಗಾದ್ರೆ CSK ಟೀಮ್ ಇಂದ ಏನೆಲ್ಲ ಇನ್ಫಾರ್ಮೇಶನ್ ಇದಾವೆ ಬರೋಬ್ಬರಿ ಮುಂಬೈ ಇಂಡಿಯನ್ಸ್, RR, CSK, RCB ಮತ್ತು KKR ಈ ಟೀಮ್ ಬಗ್ಗೆ ಬಿಗ್ ಇನ್ಫಾರ್ಮೇಶನ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ಮೋಟಿವೇಶನ್ ಬೇಕು. ಸೊ ಹೊಡೆದು ಬಿಡ್ರಿ ಪ್ರತಿಯೊಬ್ಬ IPL ಫ್ಯಾನ್ಸ್ ಒಂದು ಲೈಕ್, ಸಬ್ಸ್ಕ್ರೈಬರ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಂದು. ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ, ಲೈಕ್ ಕೂಡ ಹೊಡೆದು ಬಿಡ್ರಿ. ಡನ್. ಫಸ್ಟ್ ಅಪ್ಡೇಟ್ ನಾವು ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ಫಾರ್ ದಿ ಫಸ್ಟ್ ಟೈಮ್ IPL 2027 ಅಲ್ಲಿ ಫಸ್ಟ್ ಅಫಿಷಿಯಲ್ ಅಪ್ಡೇಟ್ ಅದು ರಿಷಬ್ ಪಂತ್ ಮತ್ತು ಕುಲ್ದೀಪ್ ಯಾದವ್ ಅವರ ಆ ಒಂದು ಟ್ರೇಡ್ ಸ್ವ್ಯಾಪ್ ಅಫಿಷಿಯಲ್ ಆಗಿ ಅಪ್ಡೇಟ್ಸ್. ಯಾವಾಗ ಈ ಒಂದು ಟ್ರೇಡ್ ಆಯ್ತು, ಈಗ ನೀವೇ ಥಿಂಕ್ ಮಾಡಿ. IPL 2026 ಹೋಗಿ ಎಷ್ಟು ದಿನ ಆಯ್ತು? ಜಸ್ಟ್ ಫ್ಯೂ ಡೇಸ್ ಮಾತ್ರ ಆಗಿದೆ. ಆದ್ರೂ ನಮ್ಮ IPL ಫ್ರಾಂಚೈಸಿದವರು ಟ್ರೇಡ್ ನ ಆಲ್ರೆಡಿ ಒಂದು ಕಂಪ್ಲೀಟ್ ಆಗಿದೆ. ಈಗ ಬರೋಬ್ಬರಿ ಇನ್ನೊಂದು 4-5 ಟ್ರೇಡ್ ಲೈನ್ ಅಲ್ಲಿ ಇದಾವೆ. ಇಂಥ ಟ್ರೇಡ್ ಅಲ್ಲ, ಇಟ್ಸ್ ಎ ಮೆಗಾ ಬ್ಲಾಕ್ ಬಸ್ಟರ್ ಟ್ರೇಡ್ ಅಂತ ಒಂದು ಇನ್ಫಾರ್ಮೇಶನ್ ಇದಾವೆ. ಈಗ ಆಕ್ಚುಲಿ DC ಮತ್ತು LIC ಟ್ರೇಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ, ಸೊ ರಿಷಬ್ ಪಂತ್ಗೆ 15 ಕೋಟಿ ಕೊಡುವಷ್ಟು ಕ್ಯಾಲಿಬರು ರಿಷಬ್ ಪಂತ್ ಹತ್ರ ಇಲ್ಲ. ಹೌದು, ಪಾಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿರ್ಬೋದು. ಬಟ್ ಈಗ ನಾವು ಲಾಸ್ಟ್ 2 ವರ್ಷ ನಾವು ಅವರ ಬ್ಯಾಟಿಂಗ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ನಾಟ್ ಅಪ್ ಟು ದಿ ಮಾರ್ಕ್, ಅವರ ಕ್ಯಾಲಿಬರ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಬಟ್ ಯಾವ ರೀಸನ್ ಮೇಲೆ ಇಲ್ಲಿ DC ಮ್ಯಾನೇಜ್ಮೆಂಟ್ 15 ಕೋಟಿನ ಕೊಟ್ರು ಅಂತ ನಾವು ಡಿಸ್ಕಷನ್ ಮಾಡಬೇಕಾದ್ರೆ, ಸೊ DCಗೆ ಮತ್ತು ರಿಷಬ್ ಪಂತ್ಗೆ ಆ ಒಂದು ಬಾಂಡ್ ಇದೆ. ಆ ಒಂದು ಎಮೋಷನಲ್ ಇಂದ ಅವರು ಪಿಕ್ ಮಾಡಿದರೆ 15 ಕೋಟಿಗೆ. ಅದು ಏನೇ ಆಗಲಿ, ನಮ್ಮ ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪ ಅಂದ್ರೆ, ರಿಷಬ್ ಪಂತ್ DCಗೆ ಎಂಟ್ರಿ ಕೊಟ್ಟಿದ್ದಾರೆ ಹಳೆಯ ಟೀಮ್ಗೆ. ಈಗ ಆ ಒಂದು ಹಳೆಯ ಫಾರ್ಮ್ ಮತ್ತೆ ಅವರಿಗೆ ಬರಲಿ, ಒಂದು ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನಾವು ಕೊಡ್ಲಿ ಅಂತೇಳಿ ನಾವು ಕೋಪಣ ಅಷ್ಟೇ. ಸೊ ಎಂತ ಪ್ಲೇಯರು ಜಸ್ಟ್ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಟೆಸ್ಟ್ ಅಲ್ಲಿ ಮಾತ್ರ ಇದ್ದಾರೆ, ಓಡಿನಲ್ಲಿ ಮತ್ತು T20 ಅಲ್ಲಿ ಅವರು ಔಟ್ ಆಗಿದ್ದಾರೆ. ಮತ್ತು IPL ಕೂಡ ಅಂತ ಬರೀ ಪರ್ಫಾರ್ಮೆನ್ಸ್ ಸಿಗ್ತಲ್ಲ, ಹೋಪಣಮ್ಮ ಈಗ DC ಟೀಮ್ ಅಲ್ಲಿ ಬಂದ್ ಮತ್ತೆ ಓಲ್ಡ್ ಸ್ಪೈಡರ್ ತರ ಪರ್ಫಾರ್ಮೆನ್ಸ್ ನ ಕೊಡ್ಲಿ ಅಂತೇಳಿ. ಈಗ LIC ಮತ್ತು DCಗೆ ಕಂಪೇರ್ ಮಾಡಿದ್ರೆ ಈ ಒಂದು ಟ್ರೇಡ್ ಅಲ್ಲಿ ಬೆನಿಫಿಟ್ ಆದರು ಅದು ಲಕ್ನೋ ಸೂಪರ್ ಜೆಂಟ್ 13.5 ಕೋಟಿ ತಗೊಂಡು ಅವರು ಒಂದು ಒಳ್ಳೆ ಸ್ಪಿನ್ನರ್ ಪಿಕ್ ಮಾಡಿದ್ದಾರೆ. ಸೊ ಯಾವಾಗ ಈ ಒಂದು ಟ್ರೇಡ್ ಅಫಿಷಿಯಲ್ ಆಯ್ತು, ಈಗ ಸಾಕಷ್ಟು IPL ಟೀಮ್ಗಳು ಮತ್ತೆ ಟ್ರೇಡ್ ಮಾಡೋಕೆ ನೋಡ್ತಿದ್ರೆ. ಎಸ್ಪೆಷಲಿ ಮಾರ್ಕೆಟ್ ನಲ್ಲಿರುವಂತಹ ಬಿಗ್ ಡಿಮ್ಯಾಂಡ್, ಬಿಗ್ ಫಿಶ್ ಅದು ಕುಂಫು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು. ಈಗ ಹಾರ್ದಿಕ್ ಪಾಂಡ್ಯ ಅವರಿಗೆ ಟ್ರೇಡ್ ಮಾಡಬೇಕಾದ್ರೆ ಹಾರ್ದಿಕ್ ಪಾಂಡ್ಯ ಅವರು ಬಿಗ್ ಡಿಮ್ಯಾಂಡ್ ಮಾಡಿದ್ದಾರೆ. ಏನಪ್ಪ ಅಂದ್ರೆ, ನನಗೆ ಟ್ರೇಡ್ ಮಾಡಬೇಕಾದ್ರೆ ನನಗೆ ಕ್ಯಾಪ್ಟನ್ಸಿ ಆಫರ್ ಬೇಕು ನನಗೆ ಅಂತೇಳಿ ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಓಕೆ, ಅದು ಅವರ ವರ್ತದು ಕ್ಯಾಪ್ಟನ್ಸಿನ ಕೊಡ್ಲೇಬೇಕು ಯಾವುದೇ ಒಂದು ಟೀಮ್ ಅವರನ್ನ ಟ್ರೇಡ್ ಮಾಡಬೇಕಾದ್ರೆ. ಆದ್ರೆ ಸದ್ಯರುವಂತಹ ಖಾಲಿ ಟೀಮು ಅದು ಕೇವಲ KKR ಮಾತ್ರನೇ. ಸೊ ಒಂದು ಕಡೆ RR ಮ್ಯಾನೇಜ್ಮೆಂಟ್ ಟ್ರೇಡ್ ಮಾಡಕ್ಕೆ ನೋಡ್ತಿದ್ರೆ, ಆದ್ರೆ ಅದು ಹೇಗೆ ಸಾಧ್ಯ? RR ಮ್ಯಾನೇಜ್ಮೆಂಟ್ ರಿಯನ್ ಪರಾಗ್ ಅವರ ಮೇಲೆ ಸಾಕಷ್ಟು ಭರವಸೆ ತೋರಿಸಿ ಅವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಕೊಟ್ಟಿದ್ದಾರೆ. ಲಾಸ್ಟ್ IPL 2026 ಅಲ್ಲಿ ಫುಲ್ ಟೈಮ್ ಕ್ಯಾಪ್ಟನ್ಸಿ ಮಾಡ್ತಾ ಇದಾರೆ. ಬಟ್ ಈ ಟೈಮ್ ಅಲ್ಲಿ ಸಡನ್ಲಿ ಬಂದ್ ಕೇಸಿ ನನಗೆ ಕ್ಯಾಪ್ಟನ್ಸಿ ಕೊಡು ಅಂತ ಹೇಳಿದ್ರೆ ಅಂದ್ರೆ ಅದು ಹೆಂಗೆ ಸಾಧ್ಯಪ್ಪ? ಅದು ಹೆಂಗೆ ಸಾಧ್ಯ? ಹೌ ಇಟ್ ಪಾಸಿಬಲ್? ನಾಟ್ ಪಾಸಿಬಲ್. ಈಗ ಮೆಜಾರಿಟಿ ಆಫ್ ದಿ ಟ್ರೇಡ್ ಆಗ್ತಿರೋದು ಅದು ಕಲ್ಕತ್ತಾ ನೈಟ್ ರೈಡರ್ಸ್. ಸೊ ಹಾಗಾದ್ರೆ KKR ಟೀಮ್ ಅಲ್ಲಿ ಹೆಂಗ ಮಾಡ್ತಾರೆ ಟ್ರೇಡ್ ಅಂದ್ರೆ, ಸೊ ನೀವೇ ಥಿಂಕ್ ಮಾಡಿ. ಲಾಸ್ಟ್ ಆಕ್ಷನ್ ಅಲ್ಲಿ ಮುಂಬೈ ಇಂಡಿಯನ್ಸ್ ನ ಮಾಲೀಕ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ಗ್ರೀನ್ ಯಾವಾಗ ಬೇಕಾದ್ರೂ ಅವೈಲೇಬಲ್ ಇರಲಿ, ನಾನು ಅವರಿಗೋಸ್ಕರ ಆ ಒಂದು ಪ್ಯಾಡ್ ನ ಎತ್ತೀನಿ, ಅವರಿಗೋಸ್ಕರ ಬಿಡ್ ಮಾಡ್ತೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಗ್ರೀನ್ ನಮ್ಗೆ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು.
ಈಗ ವೈ ನಾಟ್, ಯಾಕೆ ಟ್ರೇಡ್ ಮಾಡೋಕ್ಕಾಗಲ್ಲ? ಗ್ರೀನು MIಗೆ ಹೋದ್ರೆ MI ಇಂದ ಹಾರ್ದಿಕ್ ಪಾಂಡ್ಯ ಅವರು KKRಗೆ ಬಂದ್ರೆ ವೈ ನಾಟ್ ಪಾಸಿಬಲ್? ಇಟ್ಸ್ 100% ಪಾಸಿಬಲ್. ಬಟ್ KKRನ ಕೋಚ್ ಅಭಿಷೇಕ್ ನಾಯರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಮಗೆ ಆಂಡ್ರೆ ರಸೂಲ್ಗೆ ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅದು ಗ್ರೀನು, ನಾವು ಫ್ಯೂಚರ್ಗೋಸ್ಕರ ಇವರನ್ನ ನೋಡ್ತಿದ್ವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಮ್ಯಾಚ್ ಆಗ್ತಾ ಇಲ್ಲ ಗ್ರೀನು MIಗೆ, MI ಇಂದ ಹಾರ್ದಿಕ್ ಪಾಂಡ್ಯ ಮ್ಯಾಚ್ ಆಗ್ತಾಯಿಲ್ಲ. ಬಟ್ ಯಾವ ಟೈಮಲ್ಲಿ ಬೇಕಾದರೂ IPL ಅಲ್ಲಿ ಅವರವರ ಒಪಿನಿಯನ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬೆಸ್ಟ್ ಎಕ್ಸಾಂಪಲ್ ಸಂಜೀವ್ ಗೋಯಂಕ ಅವರ ಆ ಒಂದು ಸ್ಟೇಟ್ಮೆಂಟ್, ರಿಷಬ್ ಪಂತ್ ನಮ್ಮ ಹತ್ರ 15 ವರ್ಷ ಇರ್ತಾರೆ, ಪ್ರಾಬಲಿ ಒಂದು 5ರಿಂದ 6 ಕಪ್ಪು ಗೆಲ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕಟ್ ಮಾಡಿದ್ರೆ 2 ವರ್ಷ ರಿಷಬ್ ಪಂತ್ LSG ಟೀಮಲ್ಲಿ ಅವರು ಆಡಿದ್ದು, ಈಗ DC ಆಗ್ತಿದ್ರೆ. ಸೊ ಅದೇ ಅಂತನಲ್ಲ, ಸೊ ಯಾವ ಟೈಮಲ್ಲಿ ಬೇಕಾದರೂ ಮೈಂಡ್ ಚೇಂಜ್ ಆಗುತ್ತೆ IPL ಅಲ್ಲಿ. ಸೊ ಈಗ ಎಕ್ಸಾಕ್ಟ್ಲಿ ಆಗಿ KKR ಟೀಮ್ ಹತ್ರ ಇರೋದು ಒಂದೇ ಒಂದು ಆಪ್ಷನ್, ಅದು ಗ್ರೀನು MIಗೆ ಕೊಡಬೇಕು. MI ಇಂದ ಹಾರ್ದಿಕ್ ಪಾಂಡ್ಯ ಅವರಿಗೆ ಟ್ರೇಡ್ ಮಾಡಬೇಕಾದ್ರೆ, ಯಾಕಂದ್ರೆ ಫಸ್ಟ್ ಅಂಡ್ ಶುಡ್ KKRಗೆ ಒಂದು ಕ್ಯಾಪ್ಟನ್ಸಿ ಆಪ್ಷನ್ ಇದೆ. ಸೊ ಆ ಒಂದು ಆಪ್ಷನ್ ಹಾರ್ದಿಕ್ ಪಾಂಡ್ಯ ಕೂಡ ಅದೇ ಕೇಳ್ತಿದ್ರೆ, ನನಗೆ ಕ್ಯಾಪ್ಟನ್ಸಿ ಕೊಟ್ಟರೆ ಮಾತ್ರ ನಾನು ಬರ್ತೀನಿ, ಇಲ್ಲಾಂದ್ರೆ ನನಗೆ ಆಗಲ್ಲ ಬರೋದು, ನೀವು ಏನ್ ಮಾಡ್ತಾರೆ ಮಾಡ್ರಿ, ನಾನು ಬರಲ್ಲ ಅಂತ ಈ ಒಂದು ಡಿಮ್ಯಾಂಡ್ಸ್ ನಿಟ್ಟಿನಲ್ಲಿ KKR ಮ್ಯಾನೇಜ್ಮೆಂಟ್ ಒಂದು ಟಫ್ ನಿರ್ಧಾರ ಮಾಡಬೇಕಾಗುತ್ತೆ. ಬಟ್ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಗ್ರೀನ್ MIಗೆ, MI ಇಂದ ಹಾರ್ದಿಕ್ ಪಾಂಡ್ಯ ಅವರು KKRಗೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಇದು ಲೇಟೆಸ್ಟ್ ಇನ್ಫಾರ್ಮೇಶನ್, ನೋಡಮ್ಮ ಏನಾಗುತ್ತೆ ಮುಂದೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಈಗ ಸೂರ್ಯಕುಮಾರ್ ಯಾದವ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ, ರಾಜಸ್ಥಾನ್ ರಾಯಲ್ಸ್ಗೆ ಸೂರ್ಯಕುಮಾರ್ ಯಾದವ್ ಟ್ರೇಡ್ ಆಗ್ತಾ ಇದ್ದಾರೆ ಅಂತೇಳಿ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಸೊ ವಿ ಡೋಂಟ್ ನೋ ಅಫಿಷಿಯಲ್ ಆಗಿ ಯಾವಾಗ ಇದು ಕನ್ಫರ್ಮ್ ಆಗುತ್ತೆ ಗೊತ್ತಿಲ್ಲ. ಬಟ್ ಒಂದು ಹಾರ್ದಿಕ್ ಪಾಂಡ್ಯ ಅವರು KKRಗೆ, KKR ಇಂದ ಗ್ರೀನು MIಗೆ ಒಂದು ಇನ್ಫಾರ್ಮೇಶನ್ ಇದೆ, ಮತ್ತು MI ಇಂದ RRಗೆ ಸೂರ್ಯಕುಮಾರ್ ಯಾದವ್ RRಗೆ ಎಂಟ್ರಿ ಕೊಟ್ರೆ, ಈಗ ಐ ಡೋಂಟ್ ನೋ ಮುಂಬೈ ಇಂಡಿಯನ್ಸ್ ಯಾವ ಪ್ಲೇಯರ್ ಇಟ್ಟಿದ್ದಾರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಏನು ಕ್ಯಾಸ್ಟ್ ಇಲ್ಲ, ಅಥವಾ ಯಶಸ್ವಿ ಜೈಸ್ವಾಲ್ MIಗೆ ಹೋಗ್ತಾರ ಗೊತ್ತಿಲ್ಲ. ಬಟ್ ಜೈಸ್ವಾಲ್ಗೆ ಟ್ರೇಡ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಆಗಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕೇಳ್ತಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ಬೇಕಲ್ಲ, ಸೊ ಅದೇ ಒಂದು ಪ್ರಾಬ್ಲಮ್ RRಗೆ. ಸೊ ನೋಡಮ್ಮ ಮುಂದೆ ಯಾವ ರೀತಿ ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. CSK ಟೀಮು ಸದ್ದಿರುವಂತಹ ಮೇನ್ ಪ್ರಿಯಾರಿಟಿ ಅದು ಓನ್ಲಿ ಕೇವಲ ಫಿನಿಶರ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಸೊ ನೀವೇ ಥಿಂಕ್ ಮಾಡಿ, ಲಾಸ್ಟ್ ಫ್ಯೂ ಇಯರ್ಸ್ ಇಂದ CSKಗೆ ಮೇನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದು ಫಿನಿಷರ್ಸ್. ದೇರ್ ಇಸ್ ನೋ ಫಿನಿಷರ್ ಇನ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ. MSD ಇದ್ರು, ಅದು ಲಾಸ್ಟ್ ವರ್ಷ ಅವರು ಲಾಸ್ಟ್ IPL ನಲ್ಲಿ ಅವರು ಆಡಿದ. ಸೊ ನಾವು ಫಿನಿಷರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ಪ್ರಾಪರ್ ಕ್ವಾಲಿಟಿ ಫಿನಿಷರ್ನ ಅವಶ್ಯಕತೆ ಇದೆ. ಡೇವಿಡ್ ಮಿಲ್ಲರ್ ಒಂದು ಆಪ್ಷನ್ ಇದೆ, ಆದ್ರೆ ಆ ಒಂದು ಟ್ರೇಡ್ ರಿಜೆಕ್ಟ್ ಆಗಿದೆ, ಕ್ಯಾನ್ಸಲ್ ಆಗಿದೆ. ಸೊ ಮೇ ಬಿ ಯಾವಾಗ ಬೇಕಾದ್ರೂ ಆ ಒಂದು ಟ್ರೇಡ್ ಮತ್ತೆ ಓಪನ್ ಆಗುವಂತ ಚಾನ್ಸ್ ಇರುತ್ತೆ, ಹೌದಲ್ವಾ? ಈಗ DC ಟೀಮ್ ಅಲ್ಲಿ ಒಂದು ಸ್ಪಿನ್ನರ್ ನ ಅವಶ್ಯಕತೆ ಇದೆ. ಕುಲ್ದೀಪ್ ಯಾದವ್ ಅವರು ಹೋಗಿದ್ದಾರೆ, ಈಗ ಅವರಿಗೆ ಒಂದು ಪ್ರಾಪರ್ ಆಗಿ ರಿಪ್ಲೇಸ್ಮೆಂಟ್ ಮಾಡುವಂತ ಪ್ಲೇಯರ್ ಬೇಕು. ಈಗ CSK ಟೀಮ್ ಅಲ್ಲಿ ನೂರ್ ಅಹಮದ್ ಇದ್ದಾರೆ, ಸೊ ಅವ್ರಿಗೆ ಕೇಳಬಹುದು, ಅವ್ರಿಗೆ ಕೇಳಿ ಡೇವಿಡ್ ಮಿಲ್ಲರ್ ಕೊಟ್ಟರೆ ಕೊಡಬಹುದು. ಆದ್ರೆ ಡೇವಿಡ್ ಮಿಲ್ಲರ್ ಬರ್ತಾರ ಅಥವಾ ಬೇರೆ ಪ್ಲೇಯರ್ ಬರ್ತಾರ, ಐ ಡೋಂಟ್ ನೋ. ಬಟ್ ಒಂದು ಆಪ್ಷನ್ ಇದೆ, ಒಂದು ಡೇವಿಡ್ ಮಿಲ್ಲರ್ ಒಂದು ಆಪ್ಷನ್ ಇದೆ, ಇನ್ನೊಂದು ಅಲ್ಲಿ ಅಶುತೋಷ್ ಶರ್ಮಾ ಅವರ ಬಗ್ಗೆ ಕೂಡ ಒಂದು ಡಿಸ್ಕಷನ್ ಆಗ್ತಾ ಇದೆ. ಬಟ್ ಅಶುತೋಷ್ ಶರ್ಮಾ ಅವರಿಗೆ DC ಮ್ಯಾನೇಜ್ಮೆಂಟ್ ಅಷ್ಟೊಂದು ಈಸಿಯಾಗಿ ಕೊಡ್ತಾರ, ಫ್ಯೂಚರ್ ಸ್ಟಾರ್ ಆಗ್ತಾರೆ. ಡೇವಿಡ್ ಮಿಲ್ಲರ್ ಪ್ರಾಬಲಿ 1 ವರ್ಷ ಅಥವಾ 2 ವರ್ಷ ಆಡ್ತಾರೆ, ಸೊ ಅವ್ರಿಗೆ ಕೊಟ್ಟರೆ ಕೊಡಬಹುದು. ಬಟ್ ಅಶುತೋಷ್ ಶರ್ಮಾ ಅವರಿಗೆ ಕೊಡ್ತಾರ ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಏನಾಗ್ಲಿ, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಮೇನ್ ಪ್ರಯಾರಿಟಿ ಅದು ಮಿನಿ ಆಕ್ಷನ್ ಆಗಲಿ ಅಥವಾ ಟ್ರೇಡ್ ಬಗ್ಗೆ ಆಗಲಿ, ದೇರ್ ಇಸ್ ಓನ್ಲಿ ಒನ್ ಗೋಲ್, ಅದು ಫಿನಿಷರ್ನ ಪಿಕ್ ಮಾಡೋದು. ಸೊ ನೋಡೋಣ ಏನಾಗುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ಆ ಒಂದು ರಿವ್ಯೂ ಮೀಟಿಂಗ್ ಆದ್ಮೇಲೆ ಒಂದು ಕನ್ಫರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಮೊಹಮ್ಮದ್ ಬೋಬರ್ಟ್ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ DDP ಅವರ ಬಗ್ಗೆ. ಎಸ್, ಪಡಿಕಲ್ ಅವರು ನಮಗೆ ಜಸ್ಟ್ ಆಸ್ ಎ ಪ್ಲೇಯರ್ ಆಗಿ ಅಷ್ಟೇ ಅಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇದ್ದಾವೆ, ನಾವು ಫ್ಯೂಚರ್ ಅಲ್ಲಿ ಅವರಿಗೆ ಲೀಡರ್ಶಿಪ್ಗೋಸ್ಕರ ನೋಡ್ತಾ ಇದ್ದೀವಿ ಅಂತೇಳಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅಂದ್ರೆ ಒನ್ಸ್ ಯಾವಾಗ ರಜತ್ ಪಡಿದರ್ ಅವರ ಟೈಮ್ ಮುಗಿಯುತ್ತೋ ಆ ಟೈಮ್ ಅಲ್ಲಿ ಸ್ಟ್ರೈಟ್ ಅವೇ RCB ಟೀಮ್ ಆಸ್ ಎ ಕ್ಯಾಪ್ಟನ್ ಆಗಿ ಪಿಕ್ ಮಾಡೋದು ನಮ್ಮ DDP ಪಡಿಕಲ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಪಿಕ್ ಮಾಡ್ತಾ ಇದ್ದಾರೆ ಅಂತೇಳಿ ಮೊಹಮ್ಮದ್ ಬೋಬರ್ಟ್ ಇಂಡೈರೆಕ್ಟ್ ಆಗಿ
ಇಂಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನೀವೇನಂದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ, DDP ಆಸ್ ಎ ಕ್ಯಾಪ್ಟನ್ ಆಗಿ ಒಂದು ಬೆಸ್ಟ್ ಚಾಯ್ಸಾ ಅಥವಾ ಇಲ್ಲ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕು, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ ಇದೆ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಕಮೆಂಟ್ಸ್ ಮಾಡ್ರಪ್ಪ. ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.